ಆನೇಕಲ್ ತಾಲೂಕಿನಲ್ಲಿ ಹದಗೆಟ್ಟಿರುವ ರಸ್ತೆಗಳನ್ನು ದುರಸ್ತಿ ಹಾಗೂ ಡಾಂಬರೀಕರಣ ಮಾಡುವಂತೆ ಒತ್ತಾಯಿಸಿ ಇಂದು ಆನೇಕಲ್ ತಾಲೂಕು ನಾಗರಿಕ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮತ್ತು ಖಾಸಗಿ ಬಡಾವಣೆಯ ನಿವಾಸಿಗಳು ಆನೇಕಲ್ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಆನೇಕಲ್ ಎಎಸ್ಬಿ ಆಟದ ಮೈದಾನದಿಂದ ಆನೇಕಲ್ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾಕಾರರು ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಹೆಬ್ಗೋಡಿ ನಗರಸಭೆ ಮತ್ತು ಬೊಮ್ಮಸಂದ್ರ ಹಾಗೂ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿರುವ ಖಾಸಗಿ ಬಡಾವಣೆಯ ನೂರಾರು ನಿವಾಸಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಇನ್ನು ಈ ವೇಳೆ ರೈತ ಮುಖಂಡ ಶಿವರಾಮ ರೆಡ್ಡಿರವರು ಮಾತನಾಡಿ, ಹೆಬ್ಗೋಡಿ ನಗರಸಭೆ ಮತ್ತು ಬೊಮ್ಮಸಂದ್ರ ಹಾಗೂ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿರುವ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದು ವಾಹನ ಸವಾರರು ಮತ್ತು ಸಾರ್ವಜನಿಕರು ಪ್ರತಿನಿತ್ಯ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ಎಂದರು. ಈ ಭಾಗದಲ್ಲಿ ಸಾಕಷ್ಟು ಪ್ರತಿಷ್ಠಿತ ಶಾಲಾ ಕಾಲೇಜುಗಳಿದ್ದು, ಜೊತೆಗೆ ನೂರಾರು ಲೇಔಟ್ಗಳಿದ್ದು, ಜೊತೆಗೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನು ನಾವು ಪಾವತಿಸುತ್ತಿದ್ದರೂ ಸರ್ಕಾರ ನಮಗೆ ಮೂಲಭೂತ ಸೌಲಭ್ಯಗಳನ್ನು ನೀಡಲು ಮೀನಾಮೇಷ ಮಾಡುತ್ತಿದ್ದಾರೆ. ಇನ್ಮುಂದೆ ನಾವು ತೆರಿಗೆಯನ್ನು ಸರ್ಕಾರಕ್ಕೆ ಪಾವತಿಸುವುದಿಲ್ಲ. ಆ ಹಣದಲ್ಲಿ ನಾವೇ ರಸ್ತೆಗಳ ಅಭಿವೃದ್ಧಿಗೆ ಬಳಸಿಕೊಳ್ಳಲಾಗುವುದೆಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಇನ್ನು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದ ಅಧಿಕಾರಿಗಳು ಮಾತನಾಡಿ, ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇನ್ನು ಸ್ಥಳದಲ್ಲಿ ಆನೇಕಲ್ ತಾಲೂಕು ನಾಗರಿಕ ಹೋರಾಟ ಸಮಿತಿಯ ಪದಾಧಿಕಾರಿಗಳಾದ ಪ್ರಮೋದ ಮಾಳದಕಾರ, ಬಾಲಾಜಿ ಕಲ್ಯಾಣ್, ಕೃಷ್ಣನ್, ಸರವಣ್ ಕುಮಾರ್, ಜಾನ್, ಪರ್ಸೂನ್, ಸೋಫಿಯಾ, ಸಬಾಸ್ಟಿನ್, ಶ್ರೀ ವೀಣಾ ರೆಡ್ಡಿ, ಸ್ನೇಹ, ರಘುವೀರ್, ಸಂಪಾದ ಕುಲಕರ್ಣಿ, ನಿಶಾನ, ರೇಖಾ ಪರಮೇಶ್ವರ್, ರೈತ ಮುಖಂಡರಾದ ನಾರಾಯಣಪ್ಪ, ಗೋಪಾಲಪ್ಪ, ರವಿ, ವೆಂಕಟೇಶ್, ಮಂಜು, ಪಾರ್ವತಮ್ಮ ಮತ್ತಿತರರು ಹಾಜರಿದ್ದರು.
ಬೇಕು ರಸ್ತೆ ಬೇಕು. ರಾಜ್ಯ ಸರ್ಕಾರಕ್ಕೆ ಬೇಕು. ಎಲ್ಲಿವರೆಗೂ ಹೋರಾಟ.
ನಗರ ಅನಂತನಗರ ಈರಳಿಗೆ ತನಕ ರಸ್ತೆ ನಿರ್ಮಾಣವಾಗಲೇಬೇಕು. ಸಿಂಗೇನಗರ ಸರ್ಜಾಪುರ ಸಿಂಗೇನಗರ ಹಾಗೂ ಚಮನಹಳ್ಳಿ ಮುತ್ತನೂರು ತನಕ ರಸ್ತೆ ನಿರ್ಮಾಣ ಆಗಲೇಬೇಕು. ನಾಗರಿಕರನ್ನು ಧಿಕ್ಕರಿಸಿದ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ನಾಗರಿಕರ ಹಕ್ಕುಗಳು ನೀಡದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಜನ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನಾಗರಿಕ ಸೌಲಭ್ಯಗಳನ್ನು ನೀಡದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನಾಗರಿಕರಿಗೆ ಸೌಲಭ್ಯಗಳು ನೀಡದ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಬೇರೆ ತನಕ ರಾಷ್ಟ್ರೀಯ ಹೆದ್ದಾರಿ ಕೂಡಲೇ ನಿರ್ಮಾಣ ಆಗಲೇಬೇಕು. ರಾಷ್ಟ್ರೀಯ ಹೆದ್ದಾರಿ ಚಂದಾಪುರದಿಂದ ಹತ್ತಬೆಲೆಯ ತನಕ ರಾಷ್ಟ್ರೀಯ ಹೆದ್ದಾರಿ ಕೂಡಲೇ ನಿರ್ಮಾಣ ಬೇಗನೆ ಆಗಲೇಬೇಕು. ಚಂದಾಪುರದಿಂದ ಇಗ್ಲೂರು ತನಕ ರಸ್ತೆ ಕಿತ್ತಾಕಿರೋದನ್ನು ಕೂಡಲೇ ಡಾಂಬರೀಕರಣ ಮಾಡಲೇಬೇಕು. ಚಂದಾಪುರದಿಂದ ಇಗ್ಲೂರು ತನಕ ಡಾಂಬರು ಕಿತ್ತಾಕಿರೋದನ್ನು ಕೂಡಲೇ ಡಾಂಬರೀಕರಣ ಮಾಡಲೇಬೇಕು. ತಾಲೂಕಿನಾದ್ಯಂತ ಹದಗೆಟ್ಟಿರುವ ರಸ್ತೆಗಳ ನಿರ್ಮಾಣ ಕೂಡಲೇ ಆಗಲೇಬೇಕು. ಬೇಕೇ ಬೇಕು. ರಾಮಚಂದ್ರ ಪುರಸಭೆ ವ್ಯಾಪ್ತಿಗಳ ನಾಗರಿಕರ ಹೋರಾಟಕ್ಕೆ, ಆನೇಕಲ್ ತಾಲೂಕಿನಾದ್ಯಂತ ನಾಗರಿಕರ ಹೋರಾಟಕ್ಕೆ, ಬಗರಗುಂ ರೈತ ಕೂಲಿಕಾರರ ಹೋರಾಟಕ್ಕೆ ಏನೇ ಬರಲಿ ಮೂಲಭೂತ ಸೌಕರ್ಯಗಳು ನೀಡುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮೂಲಭೂತ ಸೌಕರ್ಯಗಳು ನೀಡುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮೂಲಭೂತ ಸೌಕರ್ಯ ನೀಡುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಹೆಬ್ಬಗೋಡಿ ನಗರಸಭೆ, ಚಂದಾಪುರ ಪುರಸಭೆ, ವಂಸಂದ್ರ ಪುರಸಭೆ ವ್ಯಾಪ್ತಿಗಳ ಸುಮಾರು 40-50 ಬಡಾವಣೆಗಳ ನಾಗರಿಕರು ಸೇರಿದ್ದಾರೆ. ಎಲ್ಲ ನಾಗರಿಕ ಬಂಧುಗಳೇ, ಇವತ್ತಿನ ನಾವು ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಅನೇಕ ಕಡೆ ರಸ್ತೆಗಳು ಹದಗೆಟ್ಟಿವೆ. ಆ ಹದಗೆಟ್ಟಿದ ರಸ್ತೆಗಳನ್ನ ಕೂಡಲೇ ಡಾಂಬರೀಕರಣ ಮಾಡಬೇಕು ಅಂತ ಒತ್ತಾಯಿಸುವ ಮೂಲಕ ಇವತ್ತು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತಿನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜನ ವಿರೋಧಿ ನೀತಿಗಳನ್ನು ಅನುಸರಿಸಿ ನಾಗರಿಕ ಮೂಲಭೂತ ಸೌಲಭ್ಯಗಳ ಹಕ್ಕುಗಳನ್ನು ಕಿತ್ಕೊಳ್ತಾ ಇದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸಹ ಇವತ್ತು ನಾಗರಿಕ ಸೌಲಭ್ಯಗಳನ್ನು ಒದಗಿಸೋದ್ರಲ್ಲಿ ವಿಫಲವಾಗಿವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ, ಇವತ್ತು ಆ ಪ್ರದೇಶದಲ್ಲಿ ಇರ್ತಕ್ಕಂತಹ ಏನು ಈ APMC ಮಾರುಕಟ್ಟೆ ಇದೆ, ಆ ಮಾರುಕಟ್ಟೆಯಿಂದ ಇವತ್ತು ಸಂಕೇನಗರ, ಅನಂತನಗರ, ಈಲಲ್ಗಿ ತನಕ ಸಂಪೂರ್ಣವಾಗಿ 4 ವರ್ಷ 5 ವರ್ಷದಿಂದ ರಸ್ತೆಯಲ್ಲಿ ಸಂಪೂರ್ಣವಾಗಿ ಆ ರಸ್ತೆ ಕಿತ್ತೋಗಿರೋ ರಸ್ತೆಯಲ್ಲಿದೆ. ನಾಗರಿಕರು ಓಡಾಡ್ತಾ ಇದ್ದಾರೆ. ಇವತ್ತು ಆ ಸಮಸ್ಯೆಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಗ್ಲೇ ಮಾತಾಡಿದ ನಮ್ಮ ಮುಖಂಡರು, ಮಹಿಳಾ ಮುಖಂಡರು. ಅದೇ ರೀತಿ ಇವತ್ತು ಅದೇ ಪ್ರದೇಶದಲ್ಲಿರ್ತಕ್ಕಂಥ ಸಂಕೇನಗರ ಮತ್ತು ಈ ಏನು ಸಿಂಗೇನಗರ, ಮುದ್ದಾನಲ್ಲೂರು ಮತ್ತು ಅದೇ ರೀತಿ ಮುದ್ದಾನಲ್ಲೂರು, ಚಮನಹಳ್ಳಿ, ಸೊಲ್ಲಾಪುರ ತನಕ ಸಂಪೂರ್ಣವಾಗಿ ರಸ್ತೆ ಇಲ್ಲ, ನಾಶ ಆಗ್ಬಿಟ್ಟಿದೆ ರಸ್ತೆ. ಆ ರಸ್ತೆಯಲ್ಲಿ ಸುಮಾರು ಒಂದು 10-15-20 ಶಾಲೆಗಳಿವೆ, ಸ್ಕೂಲ್ಗಳಿವೆ. ಆ ಶಾಲೆಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ಇವತ್ತು ಆ ಶಾಲೆಗಳಿಗೆ ಹೋಗ್ತಾರೆ. ಅವರು ವ್ಯವಸ್ಥೆ ಹೇಳಲಿಕ್ಕಿಲ್ಲ ಪಾಪ. ಇವತ್ತು ರಸ್ತೆಯಲ್ಲಿ ಬಿದ್ದು ಎಷ್ಟೋ ಜನ ಗಾಯಗಳಾಗಿವೆ, ಆ ರಸ್ತೆಯಲ್ಲಿ ಎಷ್ಟೋ ಆಕ್ಸಿಡೆಂಟ್ಗಳಾಗಿ ಅಪಘಾತಗಳಾಗಿವೆ ಅಂತ ಹೇಳಿದವಾಗ ಇವತ್ತು ಈ ಸರ್ಕಾರದಲ್ಲಿ ಇರ್ತಕ್ಕಂಥ ನಮ್ಮ ಶಾಸಕರಿದ್ದಾರೆ. ಇವತ್ತು ನಾವು ಶಾಸಕರ ವಿರುದ್ಧ ಹೋರಾಟ ಅಲ್ಲ, ಅವರ ಏನೇನು ಸೌಲಭ್ಯಗಳು ಕೊರತೆ ಇದೆ ಆ ನೀತಿಗಳ ವಿರುದ್ಧ, ಇವತ್ತು ಸರ್ಕಾರದ ನೀತಿಗಳ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಯಾವುದೇ ರಾಜಕೀಯ ಮಾಡ್ಲಿಕ್ಕೆ ಇಲ್ಲಿ ಬರಲಿಲ್ಲ, ಯಾವುದೇ ನಾವು ಅಧಿಕಾರ ಬರಬೇಕು ಅಂತ ಇಲ್ಲಿ ಬರಲಿಲ್ಲ. ನಾಗರಿಕ ಸೌಲಭ್ಯಗಳು ಬೇಕು ಸ್ವಾಮಿ ಅಂತ ನಾವು ಬಂದಿರ್ತಕ್ಕಂಥದ್ದು. ಶಾಸಕರಾಗ್ಲಿ, ತಹಸೀಲ್ದಾರ್ ಆಗ್ಲಿ, PWD ಅಧಿಕಾರಿಗಳಾಗ್ಲಿ ಇವತ್ತೇನಾಗಿದ್ದಾರೆ, ತಹಸೀಲ್ದಾರ್ ಅಂದ್ರೆ ತಹಸೀಲ್ದಾರ್ ನೀವೇನ ಮಾಡ್ಕೊಳ್ಳೋಗಿ ಅಂತ ತಹಸೀಲ್ದಾರ್ ನಮ್ಗೆ ಆಫೀಸ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಪಾಪ. ಅವರೆಲ್ಲೇ ಹೋಗ್ಬಿಟ್ರು. ಅದರಿಂದ ಇವತ್ತು ಈ ತಹಸೀಲ್ದಾರು ಏನ್ ತಪ್ಪಿಸ್ಕೊಂಡಿದ್ದಾರೆ ಅವ್ರಿಗೆ ನಾನು ಖಂಡನೆ ಮಾಡ್ಲಿಕ್ಕೆ ಖಂಡನೆ ಮಾಡ್ತಾ ಇದ್ದೀನಿ. ಅವ್ರ ವಿಚಾರದಲ್ಲಿ ಅವ್ರಿಗೆ ಮೊನ್ನೆ ಮನವಿ ಕೊಟ್ಟಿದ್ದೀವಿ, ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ನೀವೇನ ಮಾಡ್ಕೊಳ್ಳಿ, ತಹಸೀಲ್ದಾರ್ ಆಫೀಸ್ ಒಳಗೆ ನೀವೇನ ಮಾಡ್ಕೋಬೋದ್ರಿ ಅಂತ ಬಿಟ್ಬಿಟ್ಟ. ಎಷ್ಟು ಮಾತ್ರ ಇದೆ, ಹೆಂಗ್ ಎಂತ ತಹಸೀಲ್ದಾರ್ ಅಂತ ಕೇಳ್ಕೊಳ್ಳಿ. ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ತಹಸೀಲ್ದಾರ್ ಅಂತ ನಾನು ಹೇಳ್ತೀನಿ ಗಂಡಾಘೋಷವಾಗಿ. ಇವ್ರು ಇವತ್ತು ಓಡಾಕಿರೋದು, ಎಲ್ಲಿ ಓಡಾಕಿದ್ದಾನೆ ಮಾಯ ಆಗ್ಬಿಟ್ಟಾನೆ ಪಾಪ. ಇವ್ರಿಗೆ ಈ ಮನೆ
ಅಲ್ಲೇ ರಸ್ತೆಗಳು ಅಡ್ಡಾಚಿ ಬರಬೇಕು ಬರ್ತಾರೆ. ಆದ್ರಿಂದ ನಾವು ಏನ್ ಹೇಳ್ತಾ ಇದ್ದ ಅಂದ್ರೆ ಏನ್ ಇವತ್ತು ಇಡೀ ತಾಲೂಕಿನಂತ ರಸ್ತೆಗಳು ಕೆಟ್ಟಿವೆ. ಇದಕ್ಕೆ ಏನು ರಾಜ್ಯ ಸರ್ಕಾರ ನಮ್ಮ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಇದ್ದಾರೆ, ಅವ್ರು ಇವತ್ತು 5 ಗ್ಯಾರಂಟಿಗಳು ಕೊಟ್ಟರು. ನಾವು ಬೇಡ ಅಂತ ಹೇಳಿಲ್ಲ, 5 ಗ್ಯಾರಂಟಿಗಳು ಬಡವರು ಸಿಗ್ಲಿ, ಸಿಗೋ ತನಕಾಗ್ಲಿ. ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಮಾಡ್ಲಿ ಸ್ವಾಮಿ, ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ. ಆದ್ರೆ ಇವತ್ತಿನ ಏನು ಈ ತಾಲೂಕಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೀವು ಒತ್ತಾಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ನಮಗೆ GST ಕೊಂಡ್ಬೇಕಂತ ಒತ್ತಾಯನೂ ಮಾಡ್ತಾ ಇದ್ದೀರಿ. ಆದ್ರೆ ಕೇಂದ್ರ ಸರ್ಕಾರ ಅದನ್ನ ನಿಮ್ಗೆ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಅಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ರಾಜ್ಯದಲ್ಲಿ ನೀವು ಕಾಂಗ್ರೆಸ್ ಸರ್ಕಾರ ಇದ್ರೆ ಅಂತ ಅವರು ಕೂಡ ಒಂದು ರೀತಿ ಏನು ವಿರೋಧ ನೀತಿಗಳನ್ನು ಅನುಸರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಸಹ. ಆದ್ರಿಂದ ಈ ಕೇಂದ್ರ ಸರ್ಕಾರದಲ್ಲಿ ಏನು GST ಅಮೌಂಟ್ ಈ ಪ್ರದೇಶಕ್ಕೆ ಬರಬೇಕು, ಕೇಂದ್ರ ಸರ್ಕಾರದಿಂದ ಆರ್ಥಿಕ ನೆರವು ಕೊಡಬೇಕು. ಈ ತಾಲೂಕಿಗೆ ನೂರಾರು ಕೋಟಿಗಳು ಬೇಕು. ಈ ರಸ್ತೆ ಹಾಕ್ಬೇಕಂದ್ರೆ, ಈ ತಾಲೂಕಿನ ರಸ್ತೆಗಳು ಬೇಕಂತ ಹೇಳಿದ್ರೆ ನೂರಾರು ಕೋಟಿಗಳು ಬೇಕು. 1 ಕೋಟಿ 2 ಕೋಟಿಗಳು ಜಾಗ ಅಂತ ವ್ಯವಸ್ಥೆ ಅಲ್ಲ ಇದು. ಅದರಿಂದ ನಮ್ಮ PWD ಸಾಹೇಬರು ಇಲ್ಲಿ ಬಂದಿದ್ದಾರೆ, ನಾನ್ ಸ್ವಾಮಿ ಅಂತ. ಅವರು ನನ್ನ ಕೈಯಲ್ಲಿ ನನ್ನ ಲಿಮಿಟ್ ನಲ್ಲಿ, ನನ್ನ ಏನು ಕಚೇರಿ ಲಿಮಿಟ್ ನಲ್ಲಿ ಎಷ್ಟು ಇಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡಬಹುದು, ಎಷ್ಟು ನನಗೆ ಯೋಜನೆಗಳಿಗೆ ಅವಕಾಶ ಇದೆ ಅಂತ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅವರು ಬಂದಿದ್ದಾರೆ ಪಾಪ. ಆಮೇಲೆ ಮೊನ್ನೆ ತಾನೇ ಬಿದುಗುಪ್ಪೆ ಕಟ್ಟೆ ಮೇಲೆ ಒಂದು ಲಾರಿ ಅವ್ರು ಬಿದ್ದೋದ್ರು. ಲಾರಿಯಲ್ಲಿ ಆ ರಸ್ತೆಗಳು ಹಳ್ಳಕೊಳ್ಳಗಳ ಲಾರಿಯಲ್ಲಿ ಬಿದ್ದೋಗ್ಬಿಟ್ಟು ಅದೇನು ಮಾಡ್ಬಿಟ್ರು, ಇದು ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು, ಅದರಿಂದ ಅಲ್ಲಿ ಹೋಗ್ಬಿಟ್ಟು ಇದು ಸುಳ್ಳು. ನಿಜವಾಗಿ ಆಗಿರೋದು ಆ ಕಟ್ಟೆ ಮೇಲೆ ಹಳ್ಳಕೊಳ್ಳಗಳು ಬಿದ್ದು ಅವ್ನ ಡ್ರೈವರ್ ಅಲ್ಲಿ ಬೇರೆ ಗಾಡಿಗಳು ಬರೋವಾಗ ಕೈ ತಪ್ಪ ಇವತ್ತು ಏನೋ ಗಾಡಿಗಳು ಬ್ಯಾಲೆನ್ಸ್ ಇಲ್ದಿರ ಹೋಗಿ ಕೆರೆ ಒಳಗೆ ಬಿದ್ದು ಹೋದ. ಪಾಪ ಅವನು ಡ್ರೈವರು ಸಾವಾದ. ಅಲ್ಲಿ ಯಾರು ಇದಕ್ಕೆಲ್ಲ ಹೊಣೆ? ಇದಕ್ಕೆಲ್ಲ ಯಾರಪ್ಪ ಹೊಣೆ? ಸರ್ಕಾರನೇ ಹೊಣೆ. ಆದ್ರಿಂದ ನಾಗರಿಕ ಸೌಲಭ್ಯಗಳು ಅಂತ ಹೇಳಿದ್ರೆ ಇವತ್ತು ನೀವು ರೈತರ ಏನ್ ಇವತ್ತು ಇದೆ, ಈ ರಸ್ತೆಗಳ ಹಕ್ಕು ಏನ್ ನಮಗಿದೆ, ನಾವು ಕೇಳ್ತಾ ಇದ್ದೀವಿ ಹಕ್ಕು. ನಾಗರಿಕ ಸೌಲಭ್ಯ ಹಕ್ಕನ್ನು ಕಿತ್ಕೊಳ್ಬೇಡಿ ಸ್ವಾಮಿ. ರಸ್ತೆಗಳನ್ನ ನೀವು ನಿರ್ಮಾಣ ಮಾಡಿ. ರಸ್ತೆಗಳನ್ನ ನಿರ್ಮಾಣ ಮಾಡದಿದ್ರೆ ಯಾರು ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಹಳ ಕಷ್ಟ ನಷ್ಟಗಳು ಬರುತ್ತದೆ. ಆದ್ರಿಂದ ನಾಗರಿಕ ಹಕ್ಕುಗಳಾದ ಇವತ್ತು ರೈತರ ಭೂಮಿಗಳನ್ನು ಕಿತ್ಕೊಂತಾ ಇದ್ದೀರಿ. ರೈತರ ಭೂಮಿಗಳನ್ನು ಕಿತ್ಕೊಂತಾ ಇದ್ದಾರೆ KDBನವರು. ಅದು ಯಾವ ಪ್ರದೇಶ ಅಂದ್ರೆ ನಮ್ಮ ಕೈಗಾರಿಕಾ ಪ್ರದೇಶ. KDB ಅಂದ್ರೆ ಸರ್ಜಾಪುರದ ಹೋಬಳಿಯಲ್ಲಿರ್ತಕ್ಕಂಥ ಮುಸ್ತಾನೂರು ಪಂಚಾಯತಿ, ಆಮೇಲೆ ಅಂದೇನಹಳ್ಳಿ ಪಂಚಾಯತಿ ಗ್ರಾಮಗಳಲ್ಲಿ ಇವತ್ತು ಭೂಮಿಗಳು ಕಿತ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಇವತ್ತು KSBನವರು ಇದ್ದಾರೆ ಸ್ವಾಮಿ. ಫೋರ್ತ್ ಪ್ಲೇಸ್ ನಲ್ಲಿ ಇಂದ್ರವಾಡಿ ಫೋರ್ತ್ ಪ್ಲೇಸ್ ಅನ್ಬಿಟ್ಟು ಸೂರ್ಯನಗರದ ಫೋರ್ತ್ ಪ್ಲೇಸ್ ನಲ್ಲಿ ಇದ್ದಾರೆ. ಅವರು ಕೂಡ ಇವತ್ತು ಸಾವಿರಾರು ಎಕರೆ ಭೂಮಿಗಳನ್ನು ಕಿತ್ಕೊಂಡು ಕಬಳಿಕೆಯನ್ನು ಮಾಡ್ತಾರೆ. ರಿಯಲ್ ಎಸ್ಟೇಟ್ ದಂಧೆ ಈ ಸರ್ಕಾರದಲ್ಲಿ KDB, KHB, ಇವೆಲ್ಲ ರಿಯಲ್ ಎಸ್ಟೇಟ್ ದಂಧೆ, ರಿಯಲ್ ಎಸ್ಟೇಟ್ ಮಾಫಿಯಾ ಕೆಲಸ ಮಾಡ್ಲಿಕ್ಕೆ ಇವತ್ತು ಆ ಸಂಸ್ಥೆಗಳಿರೋದು. ಏನ್ ಬೇಕಾ ಸಂಸ್ಥೆಗಳು? ಇವತ್ತು ನ್ಯಾಯಬದ್ಧವಾಗಿ ನಮ್ಮ ರೈತರು ನೀವು ಮನವರಿಕೆ ಮಾಡಿ ನಮ್ಗಿಂತ ಉದ್ದೇಶಕ್ಕೆ ಪ್ರಾಮಾಣಿಕವಾಗಿ ಭೂಮಿ ಬೇಕು ಅಂದ್ರೆ ಕೊಡೋರಿದ್ದಾರೆ. ಆದ್ರೆ ನೀವು ಇವತ್ತು ದಂಧೆ ಮಾಡ್ಲಿಕ್ಕೆ, ರಿಯಲ್ ಎಸ್ಟೇಟ್ ದಂಧೆ ಮಾಡಿ ಭೂ ಕಬಳಿಕೆ ಮಾಡುದು. ಸರ್ಕಾರದಲ್ಲಿ ಇರ್ತಕ್ಕಂಥ ಇಲಾಖೆಗಳೇ ಭೂ ಕಬಳಿಕೆ ಮಾಡುವಂತ ತಂತ್ರಗಳು ಮಾಡ್ತಾ ಇರೋದು. ಆದ್ರಿಂದ ಭೂಮಿಗಳು ಕಿತ್ಕೊಡೋ ಬಂದ್ರೆ ಇವತ್ತು ಏನಾಗುತ್ತೆ ಅಂತೇಳಿ ತಿಳ್ಕೊಬೇಕಾಗಿದೆ. ಹೋರಾಟ ನಡೀತಾ ಇದೆ. ಆದ್ರೆ ಇನ್ನೂ ಅದು ಈ KHB ಏನು ಈ ಪ್ರದೇಶದಲ್ಲಿರ್ತಕ್ಕಂಥ ಈ ಪ್ರದೇಶ ಇನ್ನೂ 2,000 ಭೂಮಿ ಬೇಕಂತೆ. ಇನ್ನೂ 2,000 ಭೂಮಿ ಬೇಕಂತೇಳಿ ರಾಜಕೀಯದಲ್ಲಿ ಅವರು ಕುಡಾರಿ ಇದ್ದಾರೆ. ಕುಡಾರಿ ನಮ್ಮ ಕಾಂಗ್ರೆಸ್ನ ಕುಡಾರಿ ಇದ್ದಾರೆ. ಅವ್ರ ಹೆಸರು ನನಗೇನೋ ಗೊತ್ತಿಲ್ಲ. ಅವ್ರು ಬಂದು ನಮ್ಮ ರೈತರ ಮುಖಂಡರು ಕೇಳ್ತಾರಂತೆ, 2,000 ಭೂಮಿ ಬೇಕು, ಎಲ್ಲ ಒಕ್ಕೆ ಪತ್ರ ಕೊಟ್ಬಿಡಿ, ಒಕ್ಕೆ ಪತ್ರ ಸೈನ್ ಕೊಟ್ಬಿಡಿ ಅಂತ ಹೇಳ್ತಾರೆ. ಏನು ನಾಟ್ಯ ಮಾನ ಮರ್ಯಾದೆ ಏನಾದ್ರು ಇದೆ ಅವ್ರಿಗೆ? ಯಾವನಲ್ಲ ಗೊತ್ತಿಲ್ಲ. ಒತ್ತು ಓಡಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ರೈತ ಮುಖಂಡ ನಾರಾಯಣಪ್ಪನಿಗೆ ಒತ್ತು ಓಡಿಸಿ ಅಂತ ಯಾವನ್ ಕೇಳ್ತಾನೆ ಅವನಿಗೆ. ಫಾರೆಸ್ಟ್ ಒಂದ್ ಕಡೆ ಬನ್ನರ್ಘಟ್ಟ ಫಾರೆಸ್ಟ್ ಇದೆ,
ಇವತ್ತು ನಾವು ಯಾವತ್ತೂ ಕೂಡ ಏನು ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಗಳು ಬೆಳವಣಿಗೆ ಆಗಿದ್ದಾವೆ ಅಂತ ಹೇಳಿದ್ರೆ ಆ ಸಂಪತ್ತನ್ನ ನಾವು ನಮ್ಮ ರೈತರ ಮಕ್ಕಳಿಗೆ ಆ ಹಳ್ಳಿನಲ್ಲಿ ಏನು ದಿನಸಿ ದಿನಗಳ ವ್ಯಾಪಾರ ಮಾಡ್ತಾರೆ, ಬೇರೆ ಬೇರೆ ವ್ಯಾಪಾರಸ್ಥರಿದ್ದಾರೆ, ಅದು ಜನ ಬಂದ್ರೆ ಅಲ್ಲಿ ವ್ಯಾಪಾರ ಮಾಡಕ್ಕಾಗಲ್ಲ. ನಮ್ಮ ITBT ಹೆಣ್ಮಕ್ಳಿರ್ಬೋದು ಗಂಡ್ಮಕ್ಳಿರ್ಬೋದು ಅವರೆಲ್ಲರೂ ಕೂಡ ಏನು ಫ್ಲಾಟ್ಸ್ ಅಪಾರ್ಟ್ಮೆಂಟ್ಸ್ ಅಂತೇಳಿ ವಾಸ ಮಾಡ್ತಾ ಇದ್ದಾರೆ. ಆ ವಾಸ ಮಾಡ್ತಾ ಇರತಕ್ಕಂಥ ನಮ್ಮ ಹಳ್ಳಿಯ ಜನಕ್ಕೆ ಬದುಕಿನ ಆಶ್ರಯ ತಾಣಗಳಾಗಿದ್ದಾವೆ. ಅದನ್ನ ಮೊದಲು ನೆನೆಸ್ಕೋಬೇಕು. ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಏನು ಇವತ್ತು ಚಂದಾಪುರ, ಹೆಪ್ಪಗೋಡಿ, ಹತ್ತು ಮೇಲೆ ಈ ಎರಡು ನಗರ ಪಾಲಿಕೆಗಳಲ್ಲಿ ಅಧ್ಯಕ್ಷರೇ ಅಥವಾ ಕೌನ್ಸಿಲ್ ಮೆಂಬರ್ಸ್ ನಿಮಗೆ ಈ ಅಭಿವೃದ್ಧಿಗೆ ಎಷ್ಟು ಹಣ ಬೇಕು ಅಂತ ಹೇಳಿ ನಿಮ್ಮ ವಾರ್ಷಿಕ ಬಜೆಟ್ ಅಲ್ಲಿ ಚಿಂತನೆ ಮಾಡೋದಕ್ಕೆ ಸಾಧ್ಯ ಆಗಿಲ್ವಾ? ಎಷ್ಟು ರಸ್ತೆಗಳು ಬರ್ತಾ ಇದ್ದಾವೆ, ಎಷ್ಟು ಮನೆ ಇದ್ದಾವೆ, ಈ ಪ್ರದೇಶದಲ್ಲಿ ಎಷ್ಟು ಶಾಲೆಗಳಿದ್ದಾವೆ, ಆ ಶಾಲೆಗಳಲ್ಲಿ ಎಷ್ಟು ಜನ ಹೋಗ್ತಾ ಇದ್ದಾರೆ, ಆ ಹೋಗೋ ಮಕ್ಕಳಿಗೆ ರಸ್ತೆಗಳು ಬೇಡವಾ? ಅಲ್ಲಿನ ಕಾರ್ಖಾನೆಗಳಿಗೆ ಬರೋರಿಗೆ ರಸ್ತೆಗಳು ಬೇಕಾಗಿಲ್ವಾ? ಆ ರಸ್ತೆಗಳ ಅಭಿವೃದ್ಧಿನೇ ಇಲ್ಲ ಅಂತ ಹೇಳಿದ್ರೆ ಇನ್ನ ಕೈಗಾರಿಕೆಗಳ ಅಭಿವೃದ್ಧಿ ಆಗೋದಕ್ಕೆ ಯಾವ ರೀತಿಯಾಗಿ ಸಾಧ್ಯ ಆಗುತ್ತೆ? ನಾವು ನೋಡ್ತಾ ಇದ್ದೀವಿ ಬಂಧುಗಳ ಒಂದು ಮಾತು, ನೀವೆಲ್ಲ ಬೃಹತ್ ರಸ್ತೆಗಳನ್ನ ನೋಡ್ತಾ ಇದ್ದೀರ ನೀವು. ನಾನು ಆ ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಬಾಂಬೆಯಿಂದ ಡೆಲ್ಲಿಯಿಂದ ಬಿಜಾಪುರವರೆಗೂ, ಕಲ್ಕತ್ತಾದಿಂದ ಲೂಧಿಯಾನವರೆಗೂ ಒಂದು 300 ಮೀಟರ್ ರಸ್ತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಆ ರಸ್ತೆಗಳಲ್ಲಿ ಎಷ್ಟು ಜನ ಓಡಾಡ್ತಾ ಇದ್ದಾರೆ? ಆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಮ್ಮ ತೆರಿಗೆ ಹಣವನ್ನು, ಆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳಲ್ಲಿ ನಮ್ಮ ಭಾಗಕ್ಕೆ ಎಷ್ಟು ಹಣವನ್ನ ಒದಗಿಸ್ತಾ ಇದ್ದೀರಾ ನೀವು? ಈ ಬಜೆಟ್ ಅನ್ನ ಈ ಗುಂಬತಕ್ಕಂಥ ಒಂದ್ಸಲ ಕೂಡ ನಮ್ಮ ಶಾಸಕ ಮಿತ್ರರಾಗಿರ್ತಕ್ಕಂಥ ಶಿವಣ್ಣ ಅವರು ಬೆಳಗಾವಿ ಅಧಿವೇಶನಕ್ಕೆ ನಾನು ವೀಕ್ಷಕನಾಗಿ ಕಾರ್ಮಿಕರ ಅಹವಾಲನ್ನ, ಕಾರ್ಮಿಕರ ಕಾನೂನುಗಳನ್ನು ವಿರೋಧ ಮಾಡಿ ಹೋರಾಟ ಮಾಡುವಾಗ ಅವರ ಗಮನಕ್ಕೆ ತಂದ್ವಿ. ಕೌನ್ಸಿಲ್ ರೈಸ್ ಮಾಡಿದ್ರು, ನಮಗೆ ಕನಿಷ್ಠ 5,000 ಕೋಟಿ ರೂಪಾಯಿ ಆನೆಕಲ್ಲಿನ ಬಡಾವಣೆಗಳ ಅಭಿವೃದ್ಧಿಗೆ ಬೇಕು ಅಂತೇಳಿ ಆ ಹೌಸಲ್ಲಿ ನೀವು ಕೇಳಿದ್ರಿ. ಆದ್ರೆ ನಿಮಗೆ ಬಿಡುಗಡೆ ಎಷ್ಟಾಗಿದೆ, ಎಷ್ಟು ಕೊಟ್ಟಿದ್ದಾರೆ, ಎಷ್ಟಿಲ್ಲ, ಇವೆಲ್ಲವನ್ನು ನೋಡ್ತಾ ಈ ಪ್ರದೇಶದ ಈ ಕಾರ್ಮಿಕರ ಒಕ್ಕೂಟದ ಹೋರಾಟಕ್ಕೆ ಕಾರ್ಮಿಕ ಪ್ರತಿನಿಧಿಯಾಗಿ ನಾನು ಕೂಡ ನಿಮ್ಮಲ್ಲಿ ಇರ್ತೀನಿ. ನಿಮ್ಮ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತೀವಿ. ಈ ಏನು ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನ ಸ್ವೀಕಾರ ಮಾಡುವಾಗ ಅಧಿಕಾರಿಗಳು ಇಲ್ಲಿ ನಮ್ಮ ಸಾಮಾನ್ಯ ಜನಕ್ಕೆ ನಿಮ್ಮ ಅಭಿವೃದ್ಧಿಗೆ ಹಣ ಎಷ್ಟು ಕೊಟ್ಟಿದ್ದೀರಾ, ಎಷ್ಟು ತರಬೇಕಾಗಿದೆ, ಅವೆಲ್ಲವನ್ನೂ ಕೂಡ ಈ ಜನಗಳ ಮುಂದೆ ಹೇಳ್ತೀರಾ. ಇವತ್ತು ನೀವೇನು ಮನವಿ ಕೊಡ್ತೀರ ನಾನು ಹೃದಯಪೂರ್ವಕವಾಗಿ ನಾನು ಸ್ವೀಕರಿಸ್ತೇನೆ. ಒಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಫ್ರೂಟ್ ಮಾರ್ಕೆಟ್ ರೋಡ್ ಆಗಿರ್ಲಿ, ಈಲಲ್ಲಿಗೆ ರೋಡ್ ಆಗಿರ್ಲಿ, ಸಿದ್ಲಿಮಳವಳ ಪ್ಯೂರ್ಲಿ ಗ್ರಾಮೀಣ ರಸ್ತೆ, ಅದಕ್ಕೆ ಮಾನ್ಯ ಶಾಸಕರವರು PWD ಇಂದ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಏನಾದ್ರೂ ಮಾಡಿ ಅದಕ್ಕೆ ಅಮೌಂಟ್ ತುಂಬಾ ಕಷ್ಟ ಇದೆ, ಒನ್ ಟೈಮ್ ಡೆವಲಪ್ಮೆಂಟ್ ಮಾಡಿ ಅಂತೇಳಿ ನಮಗೆ ಒಂದು ಮೆಮೊರಂಡಮ್, ಒಂದು ಲೆಟರ್ ಕೊಟ್ಟಿದ್ದಾರೆ. ಅದು ಗೌರ್ಮೆಂಟ್ ಲೆವೆಲ್ ಇದಕ್ಕೆ ಟೆಂಡರ್ ಕರೀತಾ ಇದ್ದಾರೆ. ಆಕ್ಚುಲಿ ಸುಮಾರು ರೋಡ್ಗಳು ಗ್ರಾಮೀಣ ರಸ್ತೆಗಳಾಗಿರ್ತವೆ. ನಿಮ್ಮ ಮನವಿಗೆ ನಾವು ಖಂಡಿತ ಸ್ಪಂದಿಸ್ತೇವೆ. ಆಮೇಲೆ ಎರಡನೇದಾಗಿ ನನ್ನ ಮನವಿ ಅಂತಂದ್ರೆ, ನಮ್ಮ ಮುತ್ತನೂರು ಕ್ಲಾಸ್ ಅಲ್ಲಿ 2 ಕಡೆನೂ ಕೋರ್ಟ್ಗೆ ಹೋಗಿದ್ದಾರೆ. ಅಲ್ಲಿ ಸುಮಾರು 30 ವರ್ಷಗಳಿಂದ ರೋಡ್ ಬಿಟ್ಬಿಟ್ಟಿದ್ದಾರೆ. 2 ಕಡೆನೂ ಕೋರ್ಟ್ಗೆ ಹೋಗಿ ಅಲ್ಲಿ ಎಲ್ಲ ತಿರುಗಿ ಮುಚ್ಚಬೇಕಾದ್ರೂ ನಮ್ಮನ್ನು ಹೋಗಿ ಅಲ್ಲಿ ಅಟ್ಲೀಸ್ಟ್ 3 ಜನ ಲಾಸ್ಟ್ ಇಯರ್ ತೀರೋಗಿದ್ದಾರೆ.
ಮಾನವೀಯತೆಯಿಂದ ಲೋಕಲ್ ಉತ್ತರಕ್ಕೋಸ್ಕರ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ದೊಡ್ಡ ಆಫೀಸರ್ಗಳಿಗೆ ದಿನ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಅಲ್ಲಿ ಹಳ್ಳದಿನ ಮುಚ್ಚಕ್ಕೆ ಹೋದ್ರು ನಮ್ಗೆ ಮ್ಯಾನೇಜಿಂಗ್ ಮಾಡಕ್ ಬರ್ತಾರೆ, ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಹಿಂಗಿದೆ. ಆದ್ರೂ ನಮ್ಮ ಏನು ಲೋಕೋಪಯೋಗಿ ಇಲಾಖೆ ವತಿಯಿಂದ ನಾವು ಕೆಲಸ ಮಾಡ್ತಾ ಇದ್ದಾರೆ. ಈಗ ಒಂದಷ್ಟು ಗ್ರಾಂಟ್ಗಳು ಕೊಟ್ಟಿದ್ದಾರೆ, ಒಂದಷ್ಟು ಟೆಂಡರ್ ಆಗವೆ, ಒಂದಷ್ಟು ಟೆಂಡರ್ ಪ್ರೋಸೆಸ್ ಅಲ್ಲಿ ಇದೆ. ಹಂತವಾಗಿ ಖಂಡಿತ ನಾವು ಮಾಡ್ಕೊಡ್ತೀವಿ. ಆಮೇಲೆ ಏನು ಪಬ್ಲಿಕ್ ಇದಾರಲ್ಲ, ಅಟ್ಲೀಸ್ಟ್ ಒಂದ್ ಸ್ವಲ್ಪ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಟ್ಲೀಸ್ಟ್ ಮನವಿನ ಆಗಿಂದಾಗೆ ಮಾಡ್ತಾ ಇದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಭಾವನೆ. ನಿಮ್ಮ ಮನವಿನ ಖಂಡಿತ ನಾನು ಸ್ವೀಕಾರ ಮಾಡ್ತೀನಿ. ಆಮೇಲೆ ಚಂದಾಪುರ ರೋಡು ಅಷ್ಟೇ ಸ್ವಾಮಿ, ನಾನು ಒಂದು ಮನವಿ ತಮ್ಮಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಚಂದಾಪುರದಿಂದ ಸೂರ್ಯ ಸಿಟಿವರೆಗೂ ನಾವು ಆಲ್ರೆಡಿ ಟಾರನ್ನ ತೆಗೆದು ವೆಟ್ ಮಿಕ್ಸ್ ಹಾಕಿ ಅದನ್ನೆಲ್ಲ ಟಾರ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ರಿ. UGD ಅವರು ಬಂದು ಅದನ್ನ ಅಟ್ಲೀಸ್ಟ್ ನಾವು UGD ಮಾಡ್ಬೇಕಂತ ಹೇಳಿದ್ರೆ ರೆಡಿ ಮಾಡಿದ ಸಂದರ್ಭದಲ್ಲಿ ಅವ್ರಿಗೆ ನಾವು ಬಿಡ್ಬೇಕಾಯ್ತು, ಇದು ಇದ್ದೀರಾ. ಈಗ UGD ಅವರು ಅಗಿತಾ ಇದ್ದಾರೆ, ನಾವು ಕೆಲಸ ಮಾಡಕ್ ಆಗ್ತಾ ಇಲ್ಲ. ಹಿಂಗಾಗಿ ಒಂದು ಸಮಸ್ಯೆ ಆಗಿದೆ. ಆದರೂ ಸಹ ಲೋಕೋಪಯೋಗಿಯಿಂದ ಏನು ನ್ಯೂನತೆಗಳಿದೆ ಅದನ್ನ ನಾವು ಸರಿಪಡಿಸ್ಕೊಂತೀರಿ. ಆದಷ್ಟು ನಾವು ನಿಮ್ಗೆ ಅನುಕೂಲ ಮಾಡಿಕೊಡೋದಕ್ಕೆ ನಾವು ಪ್ರಯತ್ನ ಮಾಡಿ ನಿಮ್ಮ ಮನವಿನ ನಾವು ಮೇಲಧಿಕಾರಿಗಳಿಗೆ ಖಂಡಿತ ಸಲ್ಲಿಸ್ತೇನೆ. ನಿಮ್ಮ ಮನವಿನ ನಾವು ಹೃದಯಪೂರ್ವಕವಾಗಿ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ಇಲ್ಲ ಖಂಡಿತ ನಮ್ಮ ಕಡೆಯಿಂದ ಏನಾಗಿದೆ ನಾವು ಮಾಡ್ಕೊಡ್ತೀನಿ. ಯಾವ ರೋಡು ಮೇಡಮ್? ಸಿಂಗನಗರ ಗ್ರಾಮೀಣ ರಸ್ತೆ ಈಗ ಒನ್ ಟೈಮ್ ಡೆವಲಪ್ಮೆಂಟ್ ಅಂತ ಹೇಳಿ ಇವಾಗ ಕೊಟ್ಟಿದ್ದಾರೆ. ಮತ್ತೆ ಅದು ನಾವು ಕೆಲಸ ಮಾಡಿದ್ಮೇಲೆ ಒಂದೇ ಮತ್ತೆ ವಾಪಸ್ ಅವ್ರು ಕೊಡ್ತೀರಿ. ನಮ್ದು ಪ್ಯೂರ್ಲಿ PWD ರೋಡ್ ಅಲ್ಲ ಮೇಡಮ್. ಅದು ಮೇಡಮ್ ಆದಷ್ಟು ಮೇಡಮ್ ಇವತ್ತು ನೋಡಿ ನಾವು ಅದನ್ನ ಇಲ್ಲ ಇಲ್ಲ ಮಾಡಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಖಂಡಿತ ಮಾಡಿಕೊಡ್ತೇನೆ ಮೇಡಮ್, ಮಾಡ್ಕೊಡ್ತೀನಿ. ಖಂಡಿತ ಕ್ವಾಲಿಟಿ ಮಾಡ್ಕೊಡ್ತೀನಿ. ಗ್ಯಾರಂಟಿ ಕಂಪ್ನಿ ಹಳ್ಳಿಗೆ ಹೋಗಿ ರೋಡ್ ಚೆನ್ನಾಗಿದೆ, ಇಲ್ಲಿ ರೋಡ್ ಚೆನ್ನಾಗಿಲ್ಲ. ಇಲ್ಲ ಸರ್, ಮಾಡ್ಕೊಡ್ತೀವಿ ಸರ್. ದೂರದ ಹಳ್ಳಿಗಳ ರೋಡ್ ಚೆನ್ನಾಗಿದೆ, ಈಗ ಗ್ರಾಮೀಣ ಅಭಿವೃದ್ಧಿ ನೋ ರೋಡ್ಸ್ ನೋ ಟ್ಯಾಕ್ಸ್. ವಿ ವಾಂಟ್ ಪೇಡ್ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡು. ಇಲ್ಲ ಕ್ಯಾನ್ಸಲ್ ಮಾಡಿ, ಪ್ರಾಪರ್ಟಿ ಟ್ಯಾಕ್ಸ್ ಕ್ಯಾನ್ಸಲ್ ಮಾಡಿ. ನಾವು 4 ದಿವಸದಿಂದ ಬಂದ್ಬಿಟ್ಟು ತಹಸೀಲ್ದಾರ್ ಇರಿ ಅಂತ ಅಂದ್ಬಿಟ್ಟು ಹೇಳಿದ್ದೀವಿ. ಮತ್ತೆ ಎಲ್ಲಾ CO ಅವರಿಗೆ ಬರಕ್ ಹೇಳಿದ್ವಿ, ಯಾರು ಬಂದಿಲ್ಲ. ಅಂದ್ರೆ ನಮ್ ಜನರು ಅಂತಂದ್ರೆ ನಾವು ಬರ್ತಾರೆ, ಹೋಗ್ತಾರೆ, ಹೋಗ್ತಾರೆ ಅಂತ ಅಂದ್ಬಿಟ್ಟು ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವೆಲ್ಲರೂ. ಹೆಬ್ಬಗೋಡಿ ನಗರಸಭೆ, ಬೊಮ್ಮಸಂದ್ರ, ಚಂದಾಪುರ ಪುರಸಭೆಗಳಿಗೆ ಹೊಂದಿಕೊಂಡಿರುವ ಗ್ರಾಮಗಳು ಹಾಗೂ ಅನೇಕ ಬಡಾವಣೆಗಳಿದ್ದು ಲಕ್ಷಾಂತರ ಮಂದಿ ವಾಸವಾಗಿದ್ದಾರೆ. ಇಲ್ಲಿನ ಬಡಾವಣೆಯ ನಿವಾಸಿಗಳು ಕೋಟ್ಯಾಂತರ ರೂಪಾಯಿಗಳನ್ನು ತೆರಿಗೆ ಹಣವಾಗಿ ಪುರಸಭೆ ಹಾಗೂ ನಗರ ಪುರಸಭೆಗಳಿಗೆ ಕಟ್ಟುತ್ತಿದ್ದಾರೆ. IT ಕಂಪನಿಗಳಲ್ಲಿ ದುಡಿಯುವ ಕಾರ್ಮಿಕರು ಇವರ ವೇತನದಲ್ಲಿ 30% GSTಯನ್ನು ಕೇಂದ್ರ ಸರ್ಕಾರಕ್ಕೆ ಪಾವತಿಸುತ್ತಿದ್ದಾರೆ. ಸರ್ಕಾರಗಳಿಗೆ ಸಾಕಷ್ಟು ಆದಾಯವಿದ್ದರೂ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದಿಲ್ಲ, ವಿಫಲವಾಗಿದೆ. ಸುಮಾರು 5 ವರ್ಷಗಳಿಂದ ಈ ರಸ್ತೆಗಳು ದುರಸ್ತಿ ಇಲ್ಲದೆ ದಿನನಿತ್ಯದ ಓಡಾಟಕ್ಕೆ ಹಳ್ಳಗುಂಡಿಗಳಿಂದ ಕೂಡಿದ ರಸ್ತೆಗಳನ್ನಾಗಿ ಅವಲಂಬಿಸಿದ್ದಾರೆ. ಅನೇಕ ಜನರು ಈ ರಸ್ತೆಗಳಲ್ಲಿ ವಾಹನಗಳಿಂದ ಬಿದ್ದು ಅಪಘಾತಗಳು ಆಗಿವೆ. ರಸ್ತೆಗಳಿಂದ ಏಳುವ ಧೂಳಿಯಿಂದ ಶ್ವಾಸ ಸಂಬಂಧಿ ರೋಗ ರುಜಿನಗಳಿಗೆ ತುತ್ತಾಗಿದ್ದಾರೆ. ಆಸ್ಪತ್ರೆಗಳಿಗೆ ತುರ್ತಾಗಿ ಹೋಗಬೇಕಾದಾಗ ಸಂದರ್ಭಗಳಲ್ಲಿ ಆಂಬ್ಯುಲೆನ್ಸ್ಗಳು ಬರಲು ಆಗುತ್ತಿಲ್ಲ ಮತ್ತು APMC ಹಣ್ಣಿನ ಮಾರುಕಟ್ಟೆಗೆ ರೈತರು ವಾಹನಗಳನ್ನು ತರಲು ಸಾಧ್ಯವಾಗುತ್ತಿಲ್ಲ. ಇಂತಹ ಅನೇಕ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸುತ್ತಿದ್ದಾರೆ. ಆದ್ದರಿಂದ ತಾಲೂಕಿನಾದ್ಯಂತ ತುಂಬಾ ಹದಗೆಟ್ಟಿರುವ ರಸ್ತೆಗಳನ್ನು ತಹಶೀಲ್ದಾರರವರು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳನ್ನು ಸಭೆ ಕರೆದು ಪರಿಶೀಲಿಸಿ ವರದಿಯನ್ನು ತಯಾರು ಮಾಡಿ ಸರ್ಕಾರಗಳ ಗಮನಕ್ಕೆ ತಂದು ಕೂಡಲೇ ಈ ಸಮಸ್ಯೆಗಳನ್ನು ಪರಿಹರಿಸಲು ಮುಂದಾಗಬೇಕೆಂದು ಈ ಜಂಟಿ ಸಂಘಟನೆಗಳ ಮೂಲಕ ಒತ್ತಾಯ ಮಾಡುತ್ತಿದ್ದೇವೆ. ಬೇಡಿಕೆಗಳು: ಗುಣಮಟ್ಟದ ರಸ್ತೆಗಳ ನಿರ್ಮಾಣಕ್ಕಾಗಿ ಕುಸ್ಕೂರು APMC ಹಣ್ಣಿನ ಮಾರುಕಟ್ಟೆಯಿಂದ ಅನಂತನಗರ ಮಾರ್ಗವಾಗಿ ಸಂಪಿಗೆ ನಗರದಿಂದ ಹೀಳಲ್ಲಿಗೆ ತನಕ ಡಾಂಬರೀಕರಣ ರಸ್ತೆ ನಿರ್ಮಾಣ ಮಾಡಬೇಕು.
ಇದೇ ಎಪಿಎಂಸಿ ಮಾರುಕಟ್ಟೆಯಿಂದ ಸಿಂಗೇನ ಅಗ್ರಹಾರದ ಮೂಲಕ ಮುತ್ತಾನಲ್ಲೂರು, ಸಾಮನಹಳ್ಳಿ, ಸೊಳ್ಳೆಪುರ ತನಕ ರಸ್ತೆಗಳ ಡಾಂಬರೀಕರಣ ಕಾರ್ಯ ಮಾಡಬೇಕು. ಎಪಿಎಂಸಿ ಹಣ್ಣಿನ ಮಾರುಕಟ್ಟೆಯಲ್ಲಿ ಬರುವ 2 ಸೆಸ್ ಹಣವನ್ನು ರೈತರ ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗಿಸಬೇಕು. ಬಯಲು ಬಸವೇಶ್ವರ ದೇವಸ್ಥಾನದಿಂದ ಕೊಮ್ಮಸಂದ್ರ ಮಾರ್ಗವಾಗಿ ಕಾಡ ಅಗ್ರಹಾರದಿಂದ ಸರ್ಜಾಪುರ ಸಂಪರ್ಕ ರಸ್ತೆಯ ತನಕ ಡಾಂಬರೀಕರಣ ರಸ್ತೆ ಆಗಬೇಕು. ತಾಲೂಕಿನಾದ್ಯಂತ ಈ ಮೇಲ್ಕಂಡ ಬೇಡಿಕೆಗಳನ್ನು 2 ತಿಂಗಳ ಒಳಗೆ ಈಡೇರಿಸಲು ಈ ಮೂಲಕ ಸರ್ಕಾರಗಳಿಗೆ ಒತ್ತಾಯಿಸಿ ಮನವಿ ಪತ್ರವನ್ನು ನೀಡುತ್ತಿದ್ದೇವೆ. ಈ ಬೇಡಿಕೆಗಳು ಈಡೇರದಿದ್ದಲ್ಲಿ ಮುಂದಿನ ದಿನಗಳ ತೀವ್ರ ಬೃಹತ್ ಹೋರಾಟಗಳನ್ನು ಮಾಡುವುದಾಗಿ ಎಚ್ಚರಿಕೆ ನೀಡುತ್ತೇವೆ. ಕೂಡಲೇ ದಿನ ಮಾನ್ಯ ತಹಸೀಲ್ದಾರ್ ಬಂದಿದೆ, ನಾವು ಇದನ್ನು ಕ್ರಮಕ್ಕೆ ಕೊಡ್ತೀವಿ. ಮಾನ್ಯ ತಹಸೀಲ್ದಾರ್ ನ್ಯಾಯಾಲಯಕ್ಕೆ ಹಾಜರಾಗಿರುತ್ತೆ, ಅದರಿಂದ ನಾನು ಈ ಮನವಿಯನ್ನು ಸ್ವೀಕರಿಸುತ್ತಿದ್ದೇನೆ. ಹೋರಾಟ ಸಮಿತಿ ಮತ್ತು ರೈತ ಕೂಲಿಕಾರ ಸಂಘ, ಮಹಿಳಾ ಸಂಘ ಹಾಗೂ DSS ಸಮಿತಿ ವತಿಯಿಂದ ಒಕ್ಕೂಟದ ವತಿಯಿಂದ ನನ್ನ ಸಂಚಾಲಕನಾಗಿ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ನಾಗರಿಕ ಬಂಧುಗಳೇ, ಇವತ್ತಿನ ಉದ್ದೇಶ ಏನಂತ ಹೇಳಿದರೆ, ಬಹಳ ಪ್ರಮುಖವಾಗಿ ತಾಲೂಕಿನಾದ್ಯಂತ ಹದಗೆಟ್ಟಿರುವ ರಸ್ತೆಗಳನ್ನು ಕೂಡಲೇ ಡಾಂಬರೀಕರಣ ಮಾಡಬೇಕು ಅಂತ ತಹಸೀಲ್ದಾರ್ಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿ PW ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಅವರು ಕೂಡ ತಿಳಿಸ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ APMC ಮಾರುಕಟ್ಟೆ, ಉಸ್ಕೂರು ಮಾರುಕಟ್ಟೆಯಿಂದ, ಹಣ್ಣಿನ ಮಾರುಕಟ್ಟೆಯಿಂದ ಈಗ ಸಿಂಗೇನಗರ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದು ಕಳಪೆ ಕಾಮಗಾರಿ ಆಗಬಾರ್ದು. ಡಾಂಬರೀಕರಣ ಭದ್ರವಾಗಿರಬೇಕು, 10 ವರ್ಷ ಆದರೂ ಗಟ್ಟಿಯಾಗಿರಬೇಕು, ಎಂಥ ವಾಹನಗಳು ಓಡಾಡಿದ್ರು ಸಹ. ಅದರಿಂದ ಆ ಒಂದು ಕಾಮಗಾರಿ ಸುಭದ್ರವಾಗಿ, ಅದು ಸುಸಜ್ಜಿತವಾಗಿ ನಡೆಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಅದೇ ರೀತಿಯಲ್ಲಿ ಅನಂತನಗರ, ಸಂಪಿಗೆ ನಗರ, ಈಲಲ್ಗಿ, ಅದು ಪ್ರಮುಖವಾದಂಥ ಬಡಾವಣೆಗಳಿರ್ತಕ್ಕಂಥ ನಮ್ಮ ಎಲ್ಲ ಬಡಾವಣೆಗಳಲ್ಲಿ ಸಾವಿರಾರು ಜನ ಇದ್ದಾರೆ ವಾಸ. ಅಲ್ಲಿ ಆ ರಸ್ತೆನ ಕೂಡಲೇ ಡಾಂಬರೀಕರಣ ಮಾಡಬೇಕು. ಇಲ್ಲಾಂದರೆ ನಾವು ರಸ್ತೆ ತಡೆ ಮಾಡ್ತೀವಿ, ಅಲ್ಲೇ ಮಾಡ್ತೀವಿ. ಅದರಿಂದ ಸರ್ಕಾರಕ್ಕೆ ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ. 9 ಬೇಡಿಕೆಗಳನ್ನು ನಾವು ಇಟ್ಟಿದ್ದೀವಿ. ಆ 9 ಬೇಡಿಕೆಗಳು ಈಡೇರಿಸಬೇಕು. ಆ 9 ಬೇಡಿಕೆಗಳಲ್ಲಿ ಪ್ರಮುಖವಾಗಿ ಏನು ಈ ಅಂಜನಹಳ್ಳಿ ಗ್ರಾಮ ಪಂಚಾಯತಿ, ಮುತ್ತನೂರು ಗ್ರಾಮ ಪಂಚಾಯತಿ ಮತ್ತು ಇಂಡ್ಲವಾಡಿ ಏನು KHB ಅವರು ಆ ಕಡೆ ಭೂ ಸ್ವಾಧೀನಗಳು ಮಾಡ್ತಾಯಿದ್ದಾರೆ. ಆ ರೈತರ KDB, KHB, BDA ಈ ಭೂ ಸ್ವಾಧೀನಗಳನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು. ಈ ಭೂ ಸ್ವಾಧೀನಗಳು ಏನಾದರೂ ಕೈ ಬಿಡಲ್ಲ ಅಂದರೆ ರೈತರು ಇವತ್ತು ಪೂರ್ತಿಯಾಗಿ ಜನಚಳವಳಿಯಲ್ಲಿ ನಾಗರಿಕರು, ರೈತ ಸಂಘಟನೆಗಳು, ಎಲ್ಲ ಜನಪರ ಸಂಘಟನೆಗಳು ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಜನಚಳವಳಿಯ ಪ್ರಕಾರ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ. ಅದೇ ರೀತಿ ಇವತ್ತು ನಮ್ಮ ತಾಲೂಕಿನ ಬಹಳ ಕೇಂದ್ರ ಬಿಂದು ಆಗಿರುವ ಚಂದಾಪುರದಲ್ಲಿ, ಆ ಚಂದಾಪುರದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸೈವಾಕು ಬೈವಾಕು 2 ವರ್ಷಗಳಿಂದ ಮಾಡ್ತಾ ಇರೋದಿರು ಮಹಾನುಭಾವರು, ಏನು ಗುತ್ತಿಗೆದಾರರು. ಅದರಿಂದ ಸೈವಾಕು ಬೈವಾಕ್ನ ಬೇಗಲೇ ನಿರ್ಮಾಣ ಮಾಡಬೇಕು. ಅದು ಇವತ್ತೇನಾದ್ರಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಅನೇಕ ಜನ ಸಾವುಗಳಿಗೀಡಾಗಿದ್ದಾರೆ. ಆದ್ದರಿಂದ ಈ ರೀತಿ ಅನೇಕ ಅವ್ಯವಸ್ಥೆಗಳಾಗ್ತಾ ಇದೆ. ಮತ್ತು ನಮ್ಮ ಈಲಲ್ಗಿ ಪ್ರದೇಶದ ಏನು ಬಡಾವಣೆಗಳಿದ್ದಾರೆ, ಆ ಪ್ರದೇಶದಲ್ಲಿ ಸಹ ಅನೇಕ ಜನ ಸಾವು ನೋವುಗಳಾಗಿದೆ ಮತ್ತು ಅಪಘಾತಗಳಾಗಿವೆ. ಆದ್ದರಿಂದ ಆ ಜನಗಳಿಗೆ ಆ ಸಂಬಂಧಪಟ್ಟಂಥ ಕೇಂದ್ರ ಬಿಂದು ಆಗಿರೋಂಥ ಚಂದಾಪುರದಲ್ಲಿ ಈಗಾಗಲೇ 4 ತಿಂಗಳಾಯಿತು ಕಿತ್ತಾಕಿ. ಇಲ್ಲಿಂದ ಚಂದಾಪುರ ನಗರದಿಂದ, ಚಂದಾಪುರ ಸರ್ಕಲ್ನಿಂದ ಇಗ್ಲೂರು ತನಕನೂ 5 ತಿಂಗಳಾಯ್ತು ರೀ ಕಿತ್ತಾಕೋದು. ಅದರಿಂದ ಅದನ್ನು ಕೂಡಲೇ ನಿರ್ಮಾಣ ಮಾಡಬೇಕು ಅಂಥೇಳಿ ನಾನು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ, ಲೋಕೋಪಯೋಗಿ ಇಲಾಖೆಯಲ್ಲಿರುವ ನಮ್ಮ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ನಾವು ಭೇಟಿ ಮಾಡ್ತೀವಿ. ಈ ಏನು ಮುಖಂಡರಿದ್ದೀವಿ, ಈ ಮುಖಂಡರು ಹೋಗ್ಬಿಟ್ಟು ಸಿದ್ದರಾಮಯ್ಯನವ್ರಿಗೂ ಮನವಿ ಕೊಡ್ತೀವಿ, ಮತ್ತು ಸತೀಶ್ ಜಾರಕಿಹೊಳಿಗೆ ಮನವಿ ಕೊಡ್ತೀವಿ, ನಮ್ಮ ಶಿವಣ್ಣವ್ರಿಗೂ ಮನವಿ ಕೊಡ್ತೀವಿ. ಆದ್ದರಿಂದ ನಮ್ಮ ಬೇಡಿಕೆಗೆ ಈಡೇರಿಸ್ತಾರೆ. ತಹಸೀಲ್ದಾರ್ ಹೊರತು ತಪ್ಪಿಸ್ಕೊಂಡಿದ್ದಾರೆ. ಆದ್ದರಿಂದ ನಾವು ತಹಸೀಲ್ದಾರ್ನವರು ಸಹ ಮುಂದಿನ ದಿನಗಳಲ್ಲಿ ಮುತ್ತಿಗೆ ಹಾಕ್ತೀವಿ. ತಹಸೀಲ್ದಾರರು ಇದನ್ನು ಬಂದು ಪರಿಶೀಲನೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಅಲ್ಲೇ ಬೀಗ ಹಾಕಿ, ಆ ಕೋಣೆಯಲ್ಲಿ ಬೀಗ ಹಾಕಿ ನಾವು ಉಪವಾಸ ಇರ್ತೀವಿ, ಅವರು ಉಪವಾಸ ಇರುವಾಗ ಆ ರೀತಿಯಾದಂಥ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಾಗರಿಕ ಬಂಧುಗಳೇ, ಈ ನಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ ಅಂತೇಳಿ ನಾನು ಈ ಮೂಲಕ
ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ನಾನು ನಾವು ಇಷ್ಟೆಲ್ಲ ಟ್ಯಾಕ್ಸ್ ಎಲ್ಲ ಕಟ್ತೀವಿ ಗೌರ್ಮೆಂಟ್ಗೆ, ನಮಗೆ ಏನ್ ಸಿಗ್ತಾ ಇದೆ? ಯಾವಾಗ ನೋಡಿದ್ರು ಬರೇ ಪ್ಯಾಚ್ ವರ್ಕ್ ಮಾತ್ರ ಮಾಡ್ತಾರೆ. ನಮ್ಮ ಮಕ್ಕಳಿಗೆಲ್ಲ ಸ್ಕೂಲಿಗೆ ಹೋಗಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ. ಎಮರ್ಜೆನ್ಸಿಯಲ್ಲಿ ಹಾಸ್ಪಿಟಲ್ ಮುಟ್ಟಕ್ ಆಗ್ತಾ ಇಲ್ಲ ಜನರಿಗೆ. ಇದೆಲ್ಲ ನಾವು ಅನುಭವಿಸ್ಬೇಕಾ ಇಷ್ಟೆಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಕೊಟ್ಟು? ಇಲ್ಲ ಅಂತಂದ್ರೆ ಹೇಳ್ಬಿಡಿ, ನಮಗ್ ರೋಡ್ ರಸ್ತೆ ಮಾಡಕ್ ಆಗಲ್ಲ ಅನ್ನೋದು ಹೇಳ್ಬಿಡಿ, ಆಯ್ತು. ಇಲ್ಲ ಅಂದ್ರೆ ನಾವು ಪ್ರಾಪರ್ಟಿ ಟ್ಯಾಕ್ಸೇ ಕಟ್ಟಲ್ಲ, ನಮ್ ರೋಡ್ ನಾವು ಮಾಡ್ಕೋತೀವಿ. ವಿ ಆರ್ ಕೆಪೇಬಲ್ ಆಫ್ ಡೂಯಿಂಗ್ ದಟ್. ನಾವು ಮಾಡ್ಕೋತೀವಿ. ಅದನ್ನಾರು ಒಂದು ಹೇಳಿ, ಇದು ರಸ್ತೆ ಪ್ರಾಪರ್ ಆಗಿ ಆಗೋ ತನಕನೂ ನಾವು ಈ ತರ ಹೋರಾಟ ಮಾಡ್ತಾನೆ ಇರ್ತೀವಿ. ನಮಗೆ ನಮ್ಮ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡಿ. ನಾವು ಕಟ್ಟುತ್ತಿರುವ ತೆರಿಗೆಗೆ ನಮಗೆ ನ್ಯಾಯ ಕೊಡಿ. ನಮಗೆ ಒಳ್ಳೆ ರಸ್ತೆಯನ್ನು ಕೊಡಿ. ನಮಗೆ ಒಳ್ಳೆ ಜೀವನವನ್ನು ಕೊಡಿ. ಇದನ್ನ ಮಾಧ್ಯಮದವರು ಅಧಿಕಾರಿಗಳಿಗೆ ನಮ್ಮ ಮಾತನ್ನು ತಲುಪಿಸಬೇಕಾಗಿ ನಾನು ವಿನಂತಿ ಮಾಡುತ್ತೇನೆ. ಥ್ಯಾಂಕ್ ಯು. ನಮ್ಮದು ಒಂದೇ ಒಂದು ರಿಕ್ವೆಸ್ಟ್, ಬರೀ ರೋಡ್ಸ್ ಅಲ್ಲ, ಡ್ರೈನೇಜ್ ಸಿಸ್ಟಮ್ ಬೇಕು. ಗಾರ್ಬೇಜ್ ಎಲ್ಲ ಎಷ್ಟು ಗಾರ್ಬೇಜ್ ಇದೆ ಅಂತೆ ರೋಡಲ್ಲಿ, ರಸ್ತೆಯಲ್ಲಿ ತುಂಬ ಜಾಸ್ತಿ ಪೊಲ್ಯೂಷನ್ ಆಗ್ತಾ ಇದೆ. ರೋಡ್ಸ್ ಇಲ್ಲ. ಒಂದ್ಸತಿ ರೋಡ್ಸ್ ಹಾಕಿದ್ರಂತೆ ಆ ಲೇಯರು ಒಂದು ಮಳೆಗೆ ಹೋಗ್ತಾ ಇದ್ದು. ಜಸ್ಟ್ 5 ವರ್ಷಕ್ಕೆ ಇರಬೇಕು ಅಟ್ಲೀಸ್ಟ್ ಗೌರ್ಮೆಂಟ್, ಯಾವ ಗೌರ್ಮೆಂಟನ್ನು ಇರಲಿ, ಬಟ್ ಆ ವರ್ಷದಲ್ಲಿ ಇವರದು ರೋಡ್ಸ್ ಇರಲೇಬೇಕು ಅಷ್ಟೇ. ಒಂದೇ ರಿಕ್ವೆಸ್ಟ್, ರೋಡ್ಸು, ಡ್ರೈನೇಜ್ ಸಿಸ್ಟಮ್, ಗಾರ್ಬೇಜ್, ಈ 3 ಫೆಸಿಲಿಟೀಸು ಇರಬೇಕು. ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಎಲ್ಲ ಕಡೆ. ಇವತ್ತು ಎಲ್ಲ ಜನ ಸೇರಿದ್ದಾರೆ. ತಮ್ಮ ಪರ್ಸ್ನಲ್ ಕೆಲಸ ಬಿಟ್ಬಿಟ್ಟು ಇಲ್ಲಿ ಬಂದು ಜಮಾಯಿಸುವಂಥದ್ದು ಅಗತ್ಯ ಇರಲಿಲ್ಲ. ಯಾಕೆ ಬಂದಿದ್ದೀವಿ? ಈ ಅಧಿಕಾರಿಗಳು ತಮ್ಮ ಕೆಲಸನ ಬಿಟ್ಬಿಟ್ಟು ಬೇರೆ ಕೆಲಸನೇ ಮಾಡ್ತಾ ಇದ್ದಾರೆ. ಆ ಕೆಲಸನ ಮಾಡಿ ಅಂತಂದ್ಬಿಟ್ಟು ಅವ್ರನ್ನ ಎಚ್ಚರಿಕೊಳ್ಳಿ ಅಂತಂದ್ಬಿಟ್ಟು ನಾವು ಹೇಳಕ್ಕೆ ಬಂದಿದ್ದೀವಿ. ಓಕೆ, ಈ ಸಿಂಗೇನಗರ ರೋಡು ಮತ್ತು ಫ್ರೂಟ್ ಮಾರ್ಕೆಟ್ ರೋಡು ಮತ್ತು ಸಂಪಿಗೆ ನಗರ ರೋಡು, ಹೀಲಲ್ಗಿ ರೋಡೇ ಇಲ್ಲ. ಅಲ್ಲೀಗ ರೋಡೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಆ ರೋಡ್ನ ಎಷ್ಟು ಬೇಗ ಮಾಡ್ತೀರಾ, ಮತ್ತು ಒಳ್ಳೆ ರೋಡು ವಿತ್ ಡ್ರೈನೇಜು ಬರೀ ಏನು ಅರ್ಬನ್ ಡ್ರೈನೇಜ್ ಬೇಡ, ನಮಗೆ ಪ್ರಾಪರಾಗಿ ಡ್ರೈನೇಜ್ ಮಾಡುವಂಥದ್ದು ಅವಶ್ಯಕತೆನ ಇದೆ. ಅಲ್ಲಿ ಮಾಡಿ ನಮಗೆ ಕೊಡಬೇಕಾಗಿ ವಿನಂತಿ.